ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಒಂದು ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಈ ಹಿಂದೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಹಾಗೂ ಪ್ರಸ್ತುತ ಶಾಸಕರಾಗಿದ್ದ ಭೈರತಿ ಬಸವರಾಜ್ ಅವರನ್ನು CID ಅಧಿಕಾರಿಗಳು ಬಂಧಿಸಿದ್ದಾರೆ. ಅಷ್ಟಕ್ಕೂ ಸುಮಾರು 8 ಅಥವಾ 9 ತಿಂಗಳ ನಂತರ ಇವರ ಒಂದು ಬಂಧನ ಆಗಿದೆ. ಇವರ ಬಂಧನಕ್ಕೆ ಪ್ರಮುಖ ಕಾರಣಗಳೇನು, ಅದೇ ರೀತಿ ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿರುವ ಶಾಸಕ ಭೈರತಿ ಬಸವರಾಜ್ ಅವರು ಮಾಡಿದಂತಹ ಕೆಲಸಗಳೇನು, ಆ ಒಂದು ಕೊಲೆಗೆ ನಿಜವಾಗಿಯೂ ಇವರು ಕುಮ್ಮಕ್ಕನ್ನು ನೀಡಿದ್ರ, ಇದೆಲ್ಲ ವಿಚಾರಗಳು ಇವರ ಸುತ್ತಿಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ನಡೆದು ಸುಮಾರು 8 ರಿಂದ 9 ತಿಂಗಳು ಆದರೂ ಕೂಡ ಅವರನ್ನು ಇಲ್ಲಿಯವರೆಗೂ ಸಹ ಬಂಧಿಸಿರಲಿಲ್ಲ. ಇದೊಂದು ಮೇಲ್ನೋಟಕ್ಕೆ ಪೊಲೀಸರೇ ಅವರನ್ನು ಏನು ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿ ಸಾಕಷ್ಟು ದಿನಗಳ ಒಂದು ಸಮಯವನ್ನು ನೀಡಿದ್ರ ಅನ್ನೋ ಅನುಮಾನ ಕೂಡ ಕಾಣಿಸುತ್ತೆ. ಅಷ್ಟಕ್ಕೂ ಭೈರತಿ ಬಸವರಾಜ್ ಅವರು ಮಾಡಿದಂತಹ ಎಡವಟ್ಟುಗಳೇನು ಆ ಕೇಸ್ನಲ್ಲಿ, ಅದರಲ್ಲೂ ಕೂಡ ಒಬ್ಬ ಜನಪ್ರತಿನಿಧಿ ಶಾಸಕನಾಗಿ ಅಥವಾ A5 ಆರೋಪಿಯಾಗಿ ಇದರಲ್ಲಿ ಅಥವಾ ಈ ಒಂದು ಕೇಸ್ನಲ್ಲಿ ಕಾಣಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತ ಇವತ್ತಿನ ಒಂದು ಈ ಕೇಸ್ನಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಏನು ಈ ಬಿಕ್ಲು ಶಿವ ಇದ್ದಾನೆ, ಬಿಕ್ಲು ಶಿವ ಹಾಗೂ ಈ ಒಂದು ಭೂ ವಿಚಾರ ಏನಿದೆ ಬೆಂಗಳೂರಿನಲ್ಲಿ, ಎಸ್ಪೆಷಲಿ ರಿಯಲ್ ಎಸ್ಟೇಟ್ ವಿಚಾರ, ಇದರಲ್ಲಿ ಸಾಕಷ್ಟು ರೀತಿಯ ತನ್ನ ಕೈವಾಡವನ್ನು ಈತ ಹೊಂದಿದ್ದ. ಅದರಲ್ಲಿ ಬೆದರಿಕೆಗಳಾಗಿರಬಹುದು, ಅದೇ ರೀತಿ ಸಾಕಷ್ಟು ಕೊಲೆ ಪ್ರಕರಣಗಳಾಗಿರಬಹುದು, ಅಥವಾ ಏನು ಜನರಲ್ ಪವರ್ ಆಫ್ ಅಟಾರ್ನಿ ಅಥವಾ GPAಯನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಈತ ಸಾಕಷ್ಟು ಮುಂದಿದ್ದ. ಅಂದರೆ ಮೇಲ್ನೋಟಕ್ಕೆ ಲ್ಯಾಂಡ್ ಡೀಲಿಂಗನ್ನು ಈತ ಒಂದು ಸುವ್ಯವಸ್ಥಿತವಾಗಿ ಮಾಡ್ತಾ ಹೋಗಿದ್ದ. ಇದು ಮೇಲ್ನೋಟಕ್ಕೆ ಬೇರೆ ಇತರ ರೌಡಿಸಮಲ್ಲಿ ಯಾರ್ಯಾರಿದ್ದಾರೆ, ಅದೇ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಯಾರ್ಯಾರಿದ್ದಾರೆ ಇವರ ಕಣ್ಣನ್ನು ಸ್ವಲ್ಪ ಮಟ್ಟಿಗೆ ಕೆಂಪಗೆ ಮಾಡಿತ್ತು ಅಂತಲೇ ಹೇಳ್ಬೋದು. ಇದು ಒಂದು ರೀತಿ. ಅದರ ಎರಡನೇದಾಗಿ ಈತ ಏನು ಸ್ಥಳೀಯ ಶಾಸಕರು ಅಥವಾ KRಪುರಂನಲ್ಲಿ ಶಾಸಕರು ಅಥವಾ ಜನಪ್ರಿಯ ಶಾಸಕರಾಗಿದ್ದ ಭೈರತಿ ಬಸವರಾಜ್ ಅವರ ವಲಯವಾದಂತಹ ಮಹದೇವಪುರದಲ್ಲಿಯೂ ಈತ ಒಂದು ಭೂ ವ್ಯವಹಾರಕ್ಕೆ ಕೈಯನ್ನು ಹಾಕ್ತಾನೆ. ಅದರಲ್ಲೂ ಕೂಡ ನೇರವಾದಂತಹ ವಾರ್ನಿಂಗನ್ನು ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವನಿಗೆ ನೀಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಎರಡನೇದಾಗಿ ಭೈರತಿ ಬಸವರಾಜ್ ಅವರ ಆಪ್ತ ಎನಿಸಿಕೊಂಡಿರುವ ಈ ಒಂದು ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವ ಜಗ್ಗ ಏನಿದ್ದಾನೆ ಆತನಿಗೂ ಹಾಗೂ ಭೈರತಿ ಬಸವರಾಜ್ ಅವರಿಗೂ ಸಾಕಷ್ಟು ನಂಟಿತ್ತು ಎನ್ನುವ ಮಾತು ಸಹ ಇದೆ. ಇದಕ್ಕೆ ಆಡಿಯೋ ಸಾಕ್ಷಿ ಕೂಡ ಲಭ್ಯವಾಗಿದೆ ಎನ್ನುವ ಮಾಹಿತಿ ಕೂಡ ದೊರಕ್ತಾ ಇದೆ. ಅದರಲ್ಲೂ ಈತನ ಕೊಲೆಗೆ ಪ್ರಮುಖವಾದಂತಹ ಕಾರಣವನ್ನು ನಾವು ನೋಡ್ತಾ ಹೋದರೆ ಸುಮಾರು 1 ವರ್ಷ ಅಥವಾ 1.5 ವರ್ಷದ ಹಿಂದೆ ಕಿತ್ತಗನೂರು ಅಂತ ಒಂದು ಊರೇನಿದೆ ಬೆಂಗಳೂರಿನಲ್ಲಿ, ಅಲ್ಲಿ ಈ ಬಿಕ್ಲು ಶಿವ ಒಂದು GPAಯನ್ನು ತೆಗೆದುಕೊಳ್ತಾನೆ. ಬೇರೆ ಭೂ ಮಾಲೀಕರು ಯಾರಿರ್ತಾರೆ ಅವರಿಂದ ಆ ಒಂದು ಲ್ಯಾಂಡನ್ನು ಡೆವಲಪ್ ಮಾಡೋದಕ್ಕೆ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಏನು ಹೇಳ್ತೀವಿ ಅದನ್ನು ಈತ ತೆಗೆದುಕೊಳ್ತಾನೆ. ಹೀಗಾಗಿ ಆ ಒಂದು ಭೂಮಿಯ ಮೇಲೆ ಎಲ್ಲ ಹಕ್ಕು ಕೂಡ ಏನು ಬಿಕ್ಲು ಶಿವನಿಗೆ ಸಿಕ್ಕಿರುತ್ತೆ. ಈ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಏನಿದೆ, ಈ ಒಂದು ಹಕ್ಕನ್ನು ನೀನು ಕ್ಯಾನ್ಸಲ್ ಮಾಡ್ಕೋ, ಇಲ್ಲವಾದಲ್ಲಿ ನಿನಗೆ ಒಂದು ಗತಿಯನ್ನು ಕಾಣಿಸ್ತೇವೆ ಎಂದು ಏನು ಭೈರತಿ ಬಸವರಾಜ್ ಅವರ ಗ್ಯಾಂಗ್ ಆಗಿರ್ಬೋದು, ಅದೇ ರೀತಿ ಭೈರತಿ ಬಸವರಾಜ್ ನೇರವಾದಂತಹ ವಾರ್ನಿಂಗನ್ನು ಬಿಕ್ಲು ಶಿವನಿಗೆ ನೀಡಿದ್ರು ಎನ್ನುವ ಮಾಹಿತಿ ಇದೆ. ಇದೇ ಒಂದು ಕಾರಣದಲ್ಲಿ ಏನು ಕಿತ್ತಗನೂರಲ್ಲಿ ನಡೆದ ಒಂದು ಲ್ಯಾಂಡ್ ವಿಚಾರ ಏನಿದೆ, ಈ ಒಂದು ವಿಚಾರದ ಸಲುವಾಗಿ ಖುದ್ದು ಏನು ಕೊಲೆ ಆಗುವುದಕ್ಕಿಂತ ಹಿಂದೆ ಬಿಕ್ಲು ಶಿವ ನೇರವಾಗಿ ಭಾರತಿ ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ದಾಖಲು ಮಾಡ್ತಾನೆ. ಅದರಲ್ಲಿ ನೇರವಾಗಿ ಆತ ಒಂದು ಹೆಸರನ್ನು ಹೇಳ್ತಾನೆ, ಅದು ಭೈರತಿ ಬಸವರಾಜ್ ಹಾಗೂ ಅವರ ಸಹಚರನಿದ್ದಾರೆ, ಅವರಿಂದ ನನಗೆ ಜೀವ ಬೆದರಿಕೆ ಇದೆ. ಒಂದು ಪಕ್ಷದಲ್ಲಿ ನನ್ನ ಜೀವ ಅಥವಾ ನನ್ನ ಕೊಲೆಯಾದರೆ ಇದಕ್ಕೆ ನೇರವಾಗಿ ಭೈರತಿ ಬಸವರಾಜ್ ಅವರೇ ಕಾರಣ ಅಂತ ಹೇಳ್ತಾನೆ. ಹೀಗಿದ್ದಾಗ ಅಲ್ಲಿ FIR ಕೂಡ ದೂರು ಕೂಡ ದಾಖಲಾಗುತ್ತೆ. ಹೀಗಾಗಿ ಅಲ್ಲಿ ಪೊಲೀಸ್ನವರು ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸಾಧಾರಣವಾಗಿ ಈ ರೀತಿಯ ಜನಪ್ರತಿನಿಧಿಗಳ ಮೇಲೆ ಆರೋಪಗಳು ಸಾಮಾನ್ಯವಾಗಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಇಗ್ನೋರ್ ಮಾಡಿದರು. ಆದರೆ ಇದಾದ ಕೆಲವು ದಿನಗಳ ನಂತರ ಏನು ಬಿಕ್ಲು ಶಿವ ಅವನನ್ನು ಅವರ ಮನೆಯ ಮುಂದೆ ಅವರ ತಾಯಿಯ ಮುಂದೆಯೇ ಹತ್ಯೆ ಮಾಡಲಾಗುತ್ತೆ. ಅದು ಕೂಡ ಬರ್ಬರವಾಗಿ ಕೊಚ್ಚಿ ಆತನನ್ನು ಹತ್ಯೆ ಮಾಡ್ತಾರೆ. ನಂತರದಲ್ಲಿ ಇವೆಲ್ಲವನ್ನೂ ಕೂಡ ಕಂಡಿದ್ದ ಬಿಕ್ಲು ಶಿವನ ತಾಯಿ ಏನಿದ್ದಾರೆ ಅವರು ನೇರವಾಗಿ ಭಾರತೀನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಅವರು ಆರೋಪಿಸುವುದು ಏನು ಭೈರತಿ ಬಸವರಾಜ್ ಇದ್ದಾರೆ ಅವರ ಮೇಲೆ ಹಾಗೂ ಅವರ ಗ್ಯಾಂಗ್ ಮೇಲೆ, ಅದರಲ್ಲೂ ಅತಿ ಪ್ರಮುಖವಾಗಿ ಏನು ಜಗ್ಗ ಇದ್ದಾನೆ ಆತನ ಮೇಲೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ 20 ಜನ ಆರೋಪಿಗಳು ಅಥವಾ A20 ಅಂತ ಏನು ಹೇಳ್ತೀವಿ ಅಷ್ಟು ಜನ ಆರೋಪಿಗಳ ಮೇಲೆ ಈ ಒಂದು ಕೇಸ್ ದಾಖಲಾಗುತ್ತೆ. ಏನು ಮೇಲ್ನೋಟಕ್ಕೆ 2 ಆರೋಪಗಳ ಅಡಿಯಲ್ಲಿ ಭೈರತಿ ಬಸವರಾಜ್ ಅವರು ಈ ಒಂದು ಕೇಸ್ನಲ್ಲಿ ದಾಖಲಾಗ್ತಾರೆ. ಅದರಲ್ಲಿ ಮುಂಚೆ ಸುಮಾರು 9 ಅಥವಾ 8 ತಿಂಗಳಿನಿಂದಲೂ ಸಹ ಏನು ಭೈರತಿ ಬಸವರಾಜ್ ಅವರು ತಲೆಯನ್ನು ತಪ್ಪಿಸಿಕೊಂಡು ಓಡಾಡ್ತಾ ಇದ್ರು. ಈ ಒಂದು ಕೇಸ್ನಲ್ಲಿ ಹೇಗಾದರೂ ಮಾಡಿ ನಿರೀಕ್ಷಣಾ ಜಾಮೀನನ್ನು ಪಡಿಬೇಕು ಅಂತ ಹೇಳಿ ಸೆಷನ್ ಕೋರ್ಟ್ಗಾಗಿರ್ಬೋದು, ಅದೇ ರೀತಿ ಬೆಂಗಳೂರಿನ ಹೈಕೋರ್ಟ್ ಏನಿದೆ ಅದಕ್ಕೂ ಸಹ ಒಂದು ಅರ್ಜಿಯನ್ನು ಅವರ ವಕೀಲರ ಮೂಲಕ ಸಲ್ಲಿಸ್ತಾರೆ. ಆದರೆ ಏನು ಬೆಂಗಳೂರಿನ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ನಿಮಗೆ ನಿರೀಕ್ಷಣಾ ಜಾಮೀನನ್ನು ಕೊಡೋಕ್ಕಾಗೋದಿಲ್ಲ, ಆದರೆ
ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು ಎಂಬುವ ನಿಟ್ಟಿನಲ್ಲಿ ಏನು ಈ ಒಂದು ಆದೇಶವನ್ನು ಕೊಟ್ಟ ಕಾರಣ ಸುಮಾರು 6ರಿಂದ 7 ತಿಂಗಳ ಕಾಲ ಅವರನ್ನು ಪೊಲೀಸರು ಬಂಧಿಸಿರೋದಿಲ್ಲ. ನಂತರದಲ್ಲಿ ನಿರೀಕ್ಷಣಾ ಜಾಮೀನಿನ ಮೊರೆಗಾಗಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಮಾಡಿಕೊಂಡಂತಹ ತಪ್ಪಿನಿಂದಾಗಿ ಅಥವಾ ಇವರ ಲಾಯರ್ ಯಾರಿದ್ದಾರೆ ಅವರು ಹೇಳಿದ ಒಂದು ಸುಳ್ಳಿನಿಂದ ಅವರ ನಿರೀಕ್ಷಣಾ ಜಾಮೀನು ತಪ್ಪಿ ಹೋಯಿತು ಅಂತಲೇ ಹೇಳ್ಬೋದು. ಇದರಲ್ಲಿ ಅತಿ ಮುಖ್ಯವಾಗಿ ಯಾವ ರೀತಿಯ ಸುಳ್ಳು ಅಂತ ನೋಡ್ತಾ ಹೋದರೆ, ಏನು ಭೈರತಿ ಬಸವರಾಜ್ ಅವರ ಲಾಯರ್ ಇದ್ದಾರೆ ಅವರು ನೇರವಾಗಿ ಅಲ್ಲಿನ ನ್ಯಾಯಾಧೀಶರಾಗಿರುತ್ತಾರೆ, ಅವ್ರಿಗೆ ಹೇಳ್ತಾರೆ, ನೋಡಿ ಈ ಒಂದು ಕೇಸ್ನಲ್ಲಿ ನನ್ನ ಕ್ಲೈಂಟ್ ಆದಂತಹ ಭೈರತಿ ಬಸವರಾಜ್ ಆಗಿರ್ಬೋದು, ಅದೇ ರೀತಿ ಜಗ್ಗ ಆಗಿರ್ಬೋದು, ಇವರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಅವರನ್ನು ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಈ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಅವರ ಲಾಯರ್ ವಾದವನ್ನು ಮಾಡ್ತಾರೆ. ಆದರೆ ಈಗಾಗಲೇ CID ಸಾಕಷ್ಟು ರೀತಿಯ CDR ಅಂತ ಏನು ಹೇಳ್ತೀವಿ, ಕಾಲ್ ಡೀಟೇಲ್ಸ್ ರೆಕಾರ್ಡ್, ಇದನ್ನು ಏನು ಮೃತನಾಗಿದ್ದಂತಹ ಆ ವ್ಯಕ್ತಿ ಏನಿದ್ದಾನೆ ಬಿಕ್ಲು ಶಿವ, ಆತನ ಮೊಬೈಲ್ನಿಂದ ವಶಪಡಿಸಿಕೊಂಡಿತ್ತು. ಇದರಲ್ಲಿ ಭೈರತಿ ಬಸವರಾಜ್ ಅವರು ಆತನಿಗೆ ಧಮಕಿ ಹಾಕಿದ್ದಂತಹ ಒಂದು ಹೇಳಿಕೆ ಇತ್ತು, ನಿನಗೆ ಇನ್ನು ಕೆಲವು ದಿನಗಳಲ್ಲಿ ನಿನಗೆ ಒಂದು ಗತಿಯನ್ನು ಕಾಣಿಸ್ತೀನಿ, ನಿನ್ನ ಆಟಾಟೋಪ ಹೆಚ್ಚಾಗಿದೆ ಎನ್ನುವ ಒಂದು ವಾಯ್ಸ್ ರೆಕಾರ್ಡನ್ನು ಏನು ಖುದ್ದು ಸುಪ್ರೀಂ ಕೋರ್ಟ್ಗೆ ಹಾಜರುಪಡಿಸಿದರು. ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಂತಹ ನ್ಯಾಯಾಧೀಶರು ಅವರಿಗೆ ಏನು ಭೈರತಿ ಬಸವರಾಜ್ ಇದ್ದಾರೆ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಬೇರೆ ಯಾವುದೇ ವಿಧಿ ಇಲ್ಲದೆ ಅವರು ಏನು ಗುಜರಾತ್ನ ಅಹಮದಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ರು, ಅಲ್ಲಿಂದ ನೇರವಾಗಿ ನಿನ್ನೆ ಏನು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದ್ದಾರೆ. ಆ ಸಮಯದಲ್ಲಿ ಲುಕೌಟ್ ನೋಟಿಸನ್ನು ಕೂಡ ಜಾರಿ ಮಾಡಿದ್ರು. ಇವೆಲ್ಲ ಹಿನ್ನೆಲೆಯಲ್ಲಿ ಅವರನ್ನು ನಿನ್ನೆ ಬಂಧಿಸಿದ್ದಾರೆ. ಒಟ್ಟಾರೆ ಈ ಒಂದು ಕೇಸ್ನಲ್ಲಿ ಏನು CID ಅಧಿಕಾರಿಗಳು ಭೈರತಿ ಬಸವರಾಜ್ ಅವರನ್ನು ಬಂಧಿಸಿದ್ದಾರೆ. ಈ ಒಂದು ಕೇಸ್ನ ನಾವು ಸ್ಟಡಿ ಮಾಡ್ತಾ ಹೋದರೆ ಮೇಲ್ನೋಟಕ್ಕೆ ಒಬ್ಬ ಶಾಸಕ ಜನಪ್ರತಿನಿಧಿ ಈ ರೀತಿ ಅದು ಕೂಡ ಕೊಲೆ ಕೇಸ್ನಲ್ಲಿ ಫಿಟ್ ಆಗೋದು ಅಂತ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಜನಪ್ರತಿನಿಧಿಗಳು ಜನರ ಸೇವೆಯನ್ನು ಮಾಡಬೇಕೇ ವಿನಃ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಸಹ ಇದು ಬೇಜಾರಾಗುವಂತಹ ಸಂಗತಿ ಒಂದಾದರೆ, ಎರಡನೇದು ಸುಮಾರು 1 ವರ್ಷದಿಂದ ನಾವು ನೋಡ್ತಾ ಹೋದರೆ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ ಅವರು ಸಹ ಸಾಲು ರೀತಿಯಲ್ಲಿ ಏನು ಕೋರ್ಟ್ ಕೇಸ್ಗಳ ಮೇಲೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಶಾಸಕರಾದಂತಹ ಏನು ಸತೀಶ್ ಸೈಲ್ ಆಗಿರ್ಬೋದು, ಅದೇ ರೀತಿ ನಾಗೇಂದ್ರ ಆಗಿರ್ಬೋದು, ಇವರು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದರು. ಅದೇ ರೀತಿ ವೀರೇಂದ್ರ ಪಪ್ಪಿಯವರು ಕೂಡ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದರು. ಇನ್ನು ಪ್ರಸ್ತುತವಾಗಿ ಜೈಲಿನಲ್ಲಿ ಇರುವ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಅವರು ಶಾಸಕರಾಗಿರುವ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾಗಿರುವ ವಿನಯ್ ಕುಲಕರ್ಣಿ ಅವರು. ಈ ವ್ಯಕ್ತಿ ಕೂಡ ಏನು ಈಗಲೂ ಸಹ ಏನು ಯೋಗೇಶ್ ಗೌಡ ಎನ್ನುವವರ ಕೊಲೆ ಆರೋಪದ ಮೇಲೆ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳು ಹಾಗೂ ಅವರ ಯೋಚನೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಪ್ರಸ್ತುತವಾಗಿ ಸಾಕಷ್ಟು ಏನು ಒಂದು ಕ್ವಶನ್ ಮಾರ್ಕ್ ಆಗಿ ಎಲ್ಲರಿಗೂ ಕಾಡ್ತಾ ಇದೆ. ಯಾಕಂದರೆ ದೇಶವನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಜನಪ್ರತಿನಿಧಿಗಳು ಈ ರೀತಿಯ ಕೊಲೆ, ಭ್ರಷ್ಟಾಚಾರ, ಹಣವನ್ನು ಗಳಿಸುವ ವಿಚಾರದಲ್ಲಿ ಜೈಲಿಗೆ ಹೋಗ್ತಿದ್ದಾರೆ ಅಂತ ಅಂದರೆ ನಿಜಕ್ಕೂ ಇದೊಂದು ದುರದೃಷ್ಟಕರ ಸಂಗತಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯ ಏನು CID ಅಧಿಕಾರಿಗಳು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರನ್ನ ಏನು ಬಂಧಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ಇವರ ಅಲ್ಲಿ ಒಂದು ಕೈವಾಡ ಏನಿತ್ತು ಆ ಒಂದು ಕೇಸ್ನಲ್ಲಿ ಅನ್ನೋದನ್ನು ಪತ್ತೆ ಹಚ್ಚುತ್ತಾರೆ. ಅದೇ ರೀತಿ ಈ ಎಲ್ಲ ಸಾಧ್ಯತೆಗಳು ತನಿಖೆಯ ನಂತರವಷ್ಟೇ ಬೆಳಕಿಗೆ ಬರುವ ಒಂದು ಅಂಶ ಇದೆ. ಸದ್ಯ ಇದು ಈ ಹೊತ್ತಿನ ಸುದ್ದಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.